ಒಂದು ಟೈಮ್ ನಲ್ಲಿ ಕ್ರಿಕೆಟ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದವರಿಗೆ ಲೂನಾ ಗಿಫ್ಟ್ ಮಾಡ್ತಿದ್ರು. ವಿಷಯ ಏನಂದ್ರೆ 1970s ನ ಭಾರತದಲ್ಲಿ ತುಂಬಾ ಜನರಿಗೆ ಪರ್ಸನಲ್ ಟ್ರಾನ್ಸ್ಪೋರ್ಟೇಷನ್ ಗೆ ಬರೀ ಸೈಕಲ್ ಒಂದೇ ಆಪ್ಷನ್ ಇತ್ತು. ಬೈಕ್ ನ ಆಪ್ಷನ್ ದೂರದ ಮಾತಾಗಿತ್ತು. ತುಂಬಾ ಜನರಿಗೆ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಆಗ ಅರುಣ್ ಫಿರೋದಿ ಅವರು ಯೋಚನೆ ಮಾಡ್ತಾರೆ, ಯಾಕೆ ಒಂದು ವೆಹಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಸೈಕಲ್ ನಷ್ಟು ಈಸಿ ಹಾಗೂ ಮೋಟಾರ್ ಸೈಕಲ್ ನಷ್ಟು ಎಕ್ಸ್ಪೆನ್ಸಿವ್ ಇರಬಾರ್ದು ಅಂತ. ಇದೇ ಐಡಿಯಾದಿಂದ ಲಾಂಚ್ ಆಗಿದ್ದು ಕೈನೆಟಿಕ್ ಲೂನಾ. ಬರೀ 50 kg ಮತ್ತೆ 2,000 ರೂಪಾಯಿ ಸಿಗ್ತಾ ಇತ್ತು. ಇದರಲ್ಲಿ ಒಂದು ಇನ್ನೋವೇಟಿವ್ ವಿಷಯ ಏನಂದ್ರೆ ಪೆಡಲ್ಸ್ ನ ಆಪ್ಷನ್ ಕೊಟ್ಟಿದ್ರು. ಇನ್ ಕೇಸ್ ಏನಾದ್ರು ಪೆಟ್ರೋಲ್ ಖಾಲಿ ಆಯ್ತು ಅನ್ಕೊಳ್ಳಿ, ಪೆಡಲ್ ಮಾಡ್ಕೊಂಡು ಟ್ರಾವೆಲ್ ಮಾಡಬಹುದು ಅಂತ. ಆ ಕಾಲದಲ್ಲಿ ಇದು ಎಷ್ಟು ಫೇಮಸ್ ಆಯ್ತಂದ್ರೆ ಹಾಲ್ ಮಾರೋರು, ತರಕಾರಿ ಮಾರೋರು, ಅಂಗಡಿ ಇಟ್ಟವರು ಗಲ್ಲಿ ಗಲ್ಲಿಗೆ ಒಂದೊಂದು ಲೂನಾ ಇತ್ತು. ಕ್ರಿಕೆಟ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದವರಿಗೆ ಕೂಡ ಲೂನಾ ಕೊಡ್ತಿದ್ರು. ಕೆಲವು ಗವರ್ಮೆಂಟ್ ಎಕ್ಸಾಮ್ ಟಾಪರ್ಸ್ ಕೂಡ ಲೂನಾ ಕೊಡ್ತಿದ್ರು. 80s ನಲ್ಲಿ ಲೂನಾ ವೆಹಿಕಲ್ ನ ಡಿಮಾಂಡ್ ಎಷ್ಟು ಜಾಸ್ತಿ ಆಯ್ತಂದ್ರೆ ಕೈನೆಟಿಕ್ ಅವರು ದಿನಕ್ಕೆ ಹತ್ತತ್ರ 2,000 ಲೂನಾ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ನೋಡ್ತಾ ನೋಡ್ತಾ ಭಾರತ ದೇಶ ಚೇಂಜ್ ಆದಾಗ ಜನರಿಗೆ ಮೊಪೆಡ್ ಗಿಂತ ಜಾಸ್ತಿ ಸ್ಕೂಟರ್ಸ್ ಮತ್ತೆ ಬೈಕ್ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಗ ಸುಜುಕಿ ಮತ್ತೆ ಹೀರೋ ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ ಗೆ ಎಂಟ್ರಿ ಕೊಟ್ಟಿದ್ರು. ಇದರಿಂದ ಲೂನಾನ ಡಿಮಾಂಡ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ನೋಡ್ತಾ ನೋಡ್ತಾ 2000s ನ ಸ್ಟಾರ್ಟಿಂಗ್ ನಲ್ಲಿ ಲೂನಾ ಆಲ್ಮೋಸ್ಟ್ ವ್ಯಾನಿಶ್ ಆಗೋಯ್ತು. ಆದ್ರೆ ತುಂಬಾ ಜನರು ಈಗಲೂ ಕೂಡ ಲೂನಾನ ಸೇಫ್ ಆಗಿ ಇಟ್ಟಿದ್ದಾರೆ. ನಿಮ್ಮ ಹತ್ರನೂ ಕೂಡ ಲೂನಾ ಇದ್ರೆ ಅಥವಾ ಅದರ ಬಗ್ಗೆ ಮಾಹಿತಿ ಏನಾದ್ರು ಇದ್ರೆ ಕಮೆಂಟ್ ನಲ್ಲಿ ಹೇಳಿ.